ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಕರಾವಳಿಯ ಯಕ್ಷಗಾನದ ಚಿಕ್ಕಮೇಳಕ್ಕೆ ಸೊಗಸಾಗಿ ಅನ್ವಯವಾಗುತ್ತದೆ. ಇದರ ಹೆಸರು ಚಿಕ್ಕಮೇಳವೇ ಆದರೂ ಉದ್ದೇಶ ಮಾತ್ರ ದೊಡ್ಡದು. ಮಳೆಗಾಲದಲ್ಲಿ ಕರಾವಳಿ ಭಾಗದಲ್ಲಿ ನಡೆಯುವ ಚಿಕ್ಕ ಮೇಳದ ವೈಶಿಷ್ಟ್ಯಗಳನ್ನು ತಿಳಿಸುವ ವಿಶೇಷ ವರದಿ ಇಲ್ಲಿದೆ. ಯಕ್ಷಗಾನ ಕರಾವಳಿಯ ಜನಪ್ರಿಯ ಹಾಗೂ ಗಂಡು ಕಲೆ. ಆರಾಧನಾ ಕಲೆಯಾದ ಯಕ್ಷಗಾನದ ಮೂಲಕ ಭಾಗವತ ಪುರಾಣಗಳ ಕಥೆಗಳನ್ನು ಮನೆ ಮನಕ್ಕೆ ತಲುಪಿಸುವ ಕಾರ್ಯ ಕರಾವಳಿಯಲ್ಲಿ ನಿರಂತರವಾಗಿ ನಡೆಯುತ್ತದೆ. ಹೀಗಾಗಿಯೇ ಈ ಕಲೆಯನ್ನೇ ನಂಬಿ ಬದುಕುವ ನೂರಾರು ಕಲಾವಿದರ ಕುಟುಂಬಗಳು ಇಲ್ಲಿವೆ. ಸಾಮಾನ್ಯವಾಗಿ ಯಕ್ಷಗಾನದ ಮೇಳಗಳು ಮಳೆಗಾಲವನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಕರಾವಳಿಯಲ್ಲಿ ನಡೆಯುತ್ತಲೇ ಇರುತ್ತವೆ. ಆದರೆ ಮಳೆಗಾಲ ಬಂತೆಂದರೆ ಯಕ್ಷಗಾನ ಮೇಳಗಳ ಇರೋದಿಲ್ಲ. ಅಲ್ಲೊಂದು ಇಲ್ಲೊಂದು ಅಪರೂಪದ ಪ್ರದರ್ಶನಗಳು ನಡೆಯುತ್ತವೆ ಅಷ್ಟೆ. ಹೀಗಾಗಿ ಬಹುತೇಕ ಯಕ್ಷಗಾನ ಕಲಾವಿದರು ಮಳೆಗಾಲದಲ್ಲಿ ನಿರುದ್ಯೋಗಿಗಳಾಗಿರುತ್ತಾರೆ. ಸಂಸಾರದ ನಿರ್ವಹಣೆಗೂ ಕಷ್ಟಪಡುತ್ತಾರೆ. ಇಂತಹ ಕಲಾವಿದರಿಗೆ ಬೆಂಬಲ ನೀಡಲು ಮತ್ತು ಕರಾವಳಿಯ ಕಲೆಯನ್ನು ಮನೆ ಮನಕ್ಕೆ ತಲುಪಿಸಲು ಚಿಕ್ಕ ಮೇಳಗಳು ಸಹಕಾರಿಯಾಗಿವೆ. ಏನಿದು ಚಿಕ್ಕ ಮೇಳ ಎನ್ನುತ್ತೀರಾ? ಇದು ಮನೆಗಳಲ್ಲಿ ನಡೆಯುವ ಸಣ್ಣ ಯಕ್ಷಗಾನ ಪ್ರಸಂಗ. ಮೇಳವೇನೂ ಚಿಕ್ಕದು, ಆದರೆ ಇದರ ಉದ್ದೇಶ ಮಾತ್ರ ಬಹುದೊಡ್ಡದು. ಮಳೆಗಾಲದಲ್ಲಿ ನಾವು ಚಿಕ್ಕ ಮೇಳವನ್ನು ಪ್ರಾರಂಭಿಸ್ತೇವೆ. ಚಿಕ್ಕ ಮೇಳವನ್ನು ಪ್ರಾರಂಭಿಸುವ ಉದ್ದೇಶ ಏನಂತ ಹೇಳಿದರೆ, ಒಂದು ಬಡ ಕಲಾವಿದರಾಗಿರುವಂಥ ನಮ್ಮ ಹೊಟ್ಟೆಪಾಡೆಗಾಗಿ, ಇನ್ನೊಂದೇನಂತ ಕೇಳಿದರೆ ಯಕ್ಷಗಾನವನ್ನು ಪರಿಚಯ ಇಲ್ಲದಿದ್ದವರು, ಈಗಿನ ಮಕ್ಕಳಿಗೆ ಯಕ್ಷಗಾನ ಅಂತ ಗೊತ್ತಿಲ್ಲ, ಅದನ್ನು ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ನಾವೊಂದು ಚಿಕ್ಕ ಮೇಳವನ್ನು ಪ್ರಾರಂಭಗೊಂಡಿದ್ದೇವೆ. ಮನೆಗೆ ಹೋಗಿ ಗೆಜ್ಜೆ ಕಟ್ಟಿ ವೇಷಭೂಷಣ ತೊಟ್ಟು ಕಲಾವಿದರು ಯಕ್ಷಗಾನ ಪ್ರಸಂಗ ಪ್ರದರ್ಶಿಸುತ್ತಾರೆ. ಮನೆಯವರು ನೀಡುವ ಕಾಣಿಕೆ ಪಡೆಯುತ್ತಾರೆ. ಇದರಿಂದ ಕಲಾವಿದರ ಜೀವನವೂ ನಡೆಯುತ್ತದೆ. ಜೊತೆಗೆ ಯಕ್ಷಗಾನದ ಮಹತ್ವ ಇಂದಿನ ಪೀಳಿಗೆಗೂ ತಿಳಿಯುತ್ತದೆ. ಚಿಕ್ಕಮೇಳದ ಬಗ್ಗೆ ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಚಿಕ್ಕಮೇಳ ಅನ್ನೋದರ ಯುವ ತಲೆಮಾರಿಗೆ ಹೇಗೆ ಹೇಳ್ಬೋದು ಅಂದರೆ, ಇದೊಂದು ರೀತಿ ಮೈಕ್ರೋ ಯಕ್ಷಗಾನ ಅಂತ. ಅತ್ಯಂತ ಕಡಿಮೆ ಕಲಾವಿದರನ್ನು ಕೂಡಿಸಿಕೊಂಡು ಅತ್ಯಂತ ಗರಿಷ್ಠವಾದ ಒಂದು ಪ್ರಯೋಗವನ್ನು ಕೊಡುವಂಥ ಪ್ರಯತ್ನ ಇದರಲ್ಲಾಗುತ್ತೆ. ಮುಖ್ಯವಾಗಿ ಹಿಮ್ಮೇಳದವರು ಇರ್ತಾರೆ. ಚಂಡೆಯನ್ನು ಆಯ್ಕೆಗೆ ಬಿಟ್ಟಿದ್ದು ಸಂದರ್ಭ ಮತ್ತು ಆರ್ಥಿಕ ಸನ್ನಿವೇಶವನ್ನು ನೋಡಿ ಇದಕ್ಕೆ ಅಳವಡಿಸ್ಕೊಳ್ತಾರೆ. ಒಂದು ವೇಳೆ ಚಂಡೆಯನ್ನು ಇಲ್ಲದೆಯೂ ಇದನ್ನು ಪ್ರಸ್ತುತಿಪಡಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಜೊತೆಗೆ ಒಂದು ಸ್ತ್ರೀ ವೇಷ, ಒಂದು ಪುರುಷ ವೇಷ ಇದರಲ್ಲಿ ಕಡ್ಡಾಯವಾಗಿ ನಾವು ಮಾಡೋದನ್ನು ಕಾಣ್ತೇವೆ. ಉಡುಪಿ ಜಿಲ್ಲೆಯೊಂದರಲ್ಲೇ ಸುಮಾರು 40ಕ್ಕೂ ಹೆಚ್ಚು ಮೇಳಗಳಿವೆ. 600ಕ್ಕೂ ಹೆಚ್ಚು ಕಲಾವಿದರು ಈ ಕಲೆಯನ್ನೇ ನಂಬಿ ಬದುಕುತ್ತಿದ್ದಾರೆ. ಮಳೆಗಾಲದಲ್ಲಿ ಇವರಿಗೆ ಚಿಕ್ಕ ಮೇಳವೇ ಆಧಾರ. ತಮ್ಮ ಮನೆಯಲ್ಲಿಯೇ ಅಲಂಕಾರ ಮಾಡಿಕೊಂಡು ಗಣಪತಿ ಪೂಜೆಯನ್ನು ನೆರವೇರಿಸಿ ವಾಹನದಲ್ಲಿ 4-5 ಕಲಾವಿದರು ಆಹ್ವಾನಿಸಿದವರ ಮನೆಗೆ ತೆರಳುತ್ತಾರೆ. ಅಲ್ಲಿಯೂ ಪೂಜೆ ನೆರವೇರಿಸಿ ಅಲ್ಪಾವಧಿಯ ಗೆಜ್ಜೆ ಸೇವೆ ಸಲ್ಲಿಸುತ್ತಾರೆ. ನನ್ನನ್ನೇ ವಂಚಿಸುತ್ತಿದ್ದೀರಾ? ನೀವೇನೇ ಹೇಳಿ ಆ ಜಿಂಕೆ ನನಗೆ ಬೇಕೇ ಬೇಕು. ಹಿಡಿದ ಆಟವನ್ನು ಬಿಡ್ತಾ ಇಲ್ಲ. ಜಿಂಕೆ ಬೆನ್ನಟ್ಟಿ ನಾನು ಕಾಡಿನೊಳಗೆ ಹೋದೆ ಅಂತಾದ್ರೆ, ತಪ್ಪಿಸಿ ಕಾಡಿನೊಳಗೆ ಓಡಿತು ಅಂತಾದ್ರೆ. ಸಾಮಾನ್ಯವಾಗಿ ಚಿಕ್ಕ ಮೇಳದಲ್ಲಿ ಸ್ತ್ರೀ ವೇಷಧಾರಿ ಮತ್ತು ಪುರುಷ ವೇಷಧಾರಿ ಹಾಗೂ ಹಿಮ್ಮೇಳದ 2 ಕಲಾವಿದರು ತಂಡದಲ್ಲಿರುತ್ತಾರೆ. ಪ್ರತಿ ಮನೆಯಲ್ಲಿ ಕಲಾವಿದರಿಗೆ ಕಾಣಿಕೆಯನ್ನು ನೀಡಲಾಗುತ್ತದೆ. ಈ ಕಾಣಿಕೆಯಿಂದ ಮಳೆಗಾಲದಲ್ಲಿ ಯಕ್ಷಸೇವೆಯೂ ನಡೆದು ಬದುಕಿನ ನಿರ್ವಹಣೆಯೂ ಆಗುತ್ತದೆ ಎಂದು ಕಲಾವಿದರು ಹೇಳುತ್ತಾರೆ. ನಮಗೆ ಅತಿಯಾಗಿ ಹೆಚ್ಚಿನ ಮನೆಯವರು ನಮ್ಮನ್ನು ಕರೆದು ಗೌರವಿಸಿ ನಮಗೆ ಪೂಜೆಯನ್ನು ಪಡೆದು ಹಾಗೂ ನಮ್ಮದೊಂದು 5-10 ನಿಮಿಷ ಕಾರ್ಯಕ್ರಮವನ್ನು ಅವ್ರ ಮನೆಯಲ್ಲಿ ಮಾಡಿಸಿ ಆಮೇಲೆ ನಮಗೆ ಅವರು ಕೊಡುವಂಥ ಸಂಭಾವನೆಯಿಂದ ಇದು ಪ್ರತಿ ವರ್ಷವೂ ಮಳೆಗಾಲದಲ್ಲಿ ನಾವು ಮಾಡುವಂಥದ್ದು ಸಂಪ್ರದಾಯ ಅಂತಲ್ಲ,
ಅದರ ಪ್ರತಿ ವರ್ಷ ನಮ್ಮ ಬಡ ಕಲಾವಿದರಿಗೆ ಒಂದು ಜೀವನಕ್ಕಾಗಿ ಚಿಕ್ಕ ಮೇಳವನ್ನು ನಾವು ಪ್ರಾರಂಭಿಸಿದ್ದೇವೆ. ಸಾಮಾನ್ಯವಾಗಿ ಎರಡು ವೇಷಗಳ ಸಂವಾದದ ಚಿಕ್ಕ ಚಿಕ್ಕ ತುಣುಕುಗಳನ್ನು ಮನೆಗೆ ಬಂದು ಮುಟ್ಟಿಸುವ ಪ್ರಯತ್ನ ಇದರಲ್ಲಾಗುತ್ತೆ. ಬಹಳ ಮುಖ್ಯವಾಗಿ ನಾವು ಬಯಲು ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಇಂಥ ಪ್ರಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಮನೆಗೆ ಬರುವುದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರು ಮುದುಕರವರೆಗೂ ನಡೆಯಲಿಕ್ಕೆ ಆಗದೇ ಇದ್ದವರು ಕೂಡ ಯಕ್ಷಗಾನವನ್ನು ಮನೆಯ ಅಂಗಳದಲ್ಲಿಯೋ ಮನೆಯ ಜಗಲಿಯಲ್ಲೋ ನೋಡಿ ಆಸ್ವಾದ ಪಡ್ತಾರೆ. ಮನೆಗಳಲ್ಲಿ ಟಿವಿಗಳಿರುವ ಈ ಆಧುನಿಕ ಯುಗದಲ್ಲೂ ಕರಾವಳಿಯಲ್ಲಿ ಗಂಡು ಕಲೆ ಯಕ್ಷಗಾನ ತನ್ನ ಅಸ್ಮಿತೆ, ವರ್ಚಸ್ಸು ಹಾಗೂ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ. ಇವತ್ತು ಯಾರಿಗೂ ಹೆಚ್ಚು ಸಮಯ ಇಲ್ಲ. 10 ನಿಮಿಷವೋ 15 ನಿಮಿಷದಲ್ಲೋ ಒಂದು ಆಖ್ಯಾನವನ್ನು, ಪ್ರಧಾನ ವಿಚಾರವನ್ನು ಹೇಳಿ ಮುಟ್ಟಿಸುವ ಪ್ರಯತ್ನ ಇದಾಗುತ್ತೆ. ಕರಾವಳಿ ಭಾಗದಲ್ಲಿ ಪುರಾಣದ ಜ್ಞಾನ ಜಾಸ್ತಿ ಇದೆ. ಅದಕ್ಕೆ ಇಂಥ ಚಿಕ್ಕ ಮೇಳಗಳ ಕೊಡುಗೆ ಕೂಡ ಬಹಳ ಇದೆ. ಚಿಕ್ಕ ಮೇಳದ ಅರ್ಥ ಆಗಬೇಕಂದ್ರೆ ಅದರ ಹಿಂದೆ ಮುಂದಿನ ಕಥೆಗಳು ಬಹಳ ನಮಗೆ ಗೊತ್ತಿರಬೇಕಾಗ್ತದೆ. ಅದು ಈ ಭಾಗದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದರೆ ಉಳಿದ ಭಾಗದ ಕಥೆಯನ್ನು ಅವರು ಅಂಡರ್ಸ್ಟುಡ್ ಮಾಡ್ಕೊಳ್ತಾರೆ. ಅದನ್ನು ಏನು ಅಧ್ಯಾರ ಮಾಡ್ಕೊಳ್ಳೋದು ಅಂತೀವಲ್ಲ, ಅದನ್ನು ಮಾಡ್ತಾರೆ. ಈ ಕಲೆಯನ್ನು ಉಳಿಸಲು ಶ್ರಮಿಸುತ್ತಿರುವ ಕಲಾವಿದರಿಗೆ ಚಿಕ್ಕ ಮೇಳ ಆಸರೆಯಾಗಿದೆ.